ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಹಾಗೂ ಬಿಜೆಪಿ ಹಿರಿಯ ಮುಖಂಡ ಛಲವಾದಿ ನಾರಾಯಣಸ್ವಾಮಿ ಮಾವು ಬೆಳೆಗಾರರ ಸಂಕಷ್ಟ, ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀನಿವಾಸಪುರ ಭಾಗದ ಮಾವು ಬೆಳೆಗಾರರು ಈ ಬಾರಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಫ್ತು ಪ್ರಮಾಣ ಕುಸಿತ ಮತ್ತು ಬೆಲೆ ಪಾತಾಳಕ್ಕಿಳಿದಿರುವುದರಿಂದ ರೈತರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಹೇಳಿದರು. ರಾಜ್ಯದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯುವ ಪ್ರದೇಶವಾಗಿರುವ ಶ್ರೀನಿವಾಸಪುರದ ರೈತರ ನೆರವಿಗೆ ಸರ್ಕಾರ ತಕ್ಷಣ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಿಸುವಂತೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರವರಿಗೆ ಪತ್ರ ಬರೆಯುವುದಾಗಿ ತಿಳಿಸಿದ ಅವರು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಲಾ 50% ವೆಚ್ಚ ಭರಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದರು. ರೈತರ ಹಿತದೃಷ್ಟಿಯಿಂದ ತಕ್ಷಣ 500 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಟೀಕೆ ವ್ಯಕ್ತಪಡಿಸಿದ ಛಲವಾದಿ ನಾರಾಯಣಸ್ವಾಮಿ, ಸಚಿವರು ಜನರ ಸಮಸ್ಯೆಗಳನ್ನು ಆಲಿಸುವ ಬದಲು ಖಾತೆಗಳಿಗಾಗಿ ಕಿತ್ತಾಟ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಕೆಲವರಿಗೆ ಜನಸೇವೆಗಿಂತ ಲಾಭದಾಯಕ ಖಾತೆಗಳೇ ಮುಖ್ಯವಾಗಿದೆ ಎಂದು ವ್ಯಂಗ್ಯವಾಡಿದರು. ಗೃಹಲಕ್ಷ್ಮಿ, ವೃದ್ಧಾಪ್ಯ ವೇತನ ಸೇರಿದಂತೆ ಸರ್ಕಾರದ ಹಲವು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಗೊಂದಲವಿದ್ದು, ಸಾವಿರಾರು ಫಲಾನುಭವಿಗಳು ಯೋಜನೆಗಳಿಂದ ವಂಚಿತರಾಗಿದ್ದಾರೆ ಎಂದು ದೂರಿದರು. ಸರ್ಕಾರ ಬಿಡುಗಡೆ ಮಾಡಿದ ಹಣದ ಲೆಕ್ಕಪತ್ರವೂ ಸ್ಪಷ್ಟವಾಗಿಲ್ಲ ಎಂದು ಪ್ರಶ್ನಿಸಿದರು. ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಮರ್ಪಕ ಆಹಾರ ಧಾನ್ಯ ವಿತರಣೆ ಆಗುತ್ತಿಲ್ಲ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಮರ್ಪಕ ಆಹಾರ ಧಾನ್ಯ ವಿತರಣೆ ಆಗುತ್ತಿಲ್ಲ. ಜನರಿಗೆ ನೀಡಿರುವ ಭರವಸೆಗಳು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆಯಾಗುತ್ತಿಲ್ಲ ಎಂದು ಆರೋಪಿಸಿದ ಅವರು, ಈ ಖಾತೆ ವ್ಯವಸ್ಥೆಯಿಂದ ಸಾರ್ವಜನಿಕರು ಮತ್ತು ರೈತರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಿದರು. ಇನ್ನು ವಿವಿಧ ನೇಮಕಾತಿ ಹಗರಣಗಳ ಕುರಿತು ಪ್ರತಿಕ್ರಿಯಿಸಿದ ಅವರು, ತಪ್ಪು ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಯಾರೂ ಇಂತಹ ಕೃತ್ಯಕ್ಕೆ ಮುಂದಾಗದಂತೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದರು. ಒಟ್ಟಾರೆ ರೈತರ ಸಮಸ್ಯೆಗಳು, ಗ್ಯಾರಂಟಿ ಯೋಜನೆಗಳ ಗೊಂದಲ, ಸಚಿವರ ಖಾತೆ ಕಿತ್ತಾಟ ಮತ್ತು ಆಡಳಿತ ವೈಫಲ್ಯಗಳ ಕುರಿತು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಛಲವಾದಿ ನಾರಾಯಣಸ್ವಾಮಿ, ಜನರ ಸಮಸ್ಯೆಗಳಿಗೆ ಸರ್ಕಾರ ತಕ್ಷಣ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು. ಸನ್ಮಾನ್ಯ ನರೇಂದ್ರ ಮೋದಿಯವರ ಪ್ರಜಾಪ್ರಭುತ್ವಾತ್ಮಕ ಚುನಾವಣೆಗಳಲ್ಲಿ ಜಯಗಳಿಸಿ ಅತಿ ದೀರ್ಘ ಪ್ರಧಾನಮಂತ್ರಿಯಾಗಿ ಅವರು ದೇಶದ ಸೇವೆ ಮಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲಿ ಅವರಿಗೆ ಹೆಚ್ಚಿನ ಆರೋಗ್ಯ ಸಿಗಲಿ, ಇನ್ನಷ್ಟು ಶಕ್ತಿಯುತವಾಗಿ ದೇಶದ ಸೇವೆ ಮಾಡಲಿ. ಹೊರ ದೇಶಗಳು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಆಡಳಿತ, ಮೋದಿಜಿಯವರ ಆಡಳಿತ, NDA ಸರ್ಕಾರದ ಆಡಳಿತ ಹೆಚ್ಚು ಶಕ್ತಿಯುತವಾಗಿ ಈ ದೇಶವನ್ನು ಭದ್ರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ಹೊರ ರಾಷ್ಟ್ರಗಳು ಕೂಡ ಇವತ್ತು ಪ್ರಶಂಸೆ ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಏನು ಕತ್ತಲ ದಿನಗಳ ರಾಜಕಾರಣ ಇತ್ತು, ಸ್ವತಂತ್ರ ಬಂದ ನಂತರ ರಾಜಕೀಯ ಪ್ರಜ್ಞೆ ಆಗಲಿ, ಸಾಮಾಜಿಕ ಪ್ರಜ್ಞೆ ಆಗಲಿ ಜನರಲ್ಲಿ ಅಷ್ಟಾಗಿ ಇರಲಿಲ್ಲ. 2000 ನಂತರ ಕ್ರಮೇಣ ರಾಜಕೀಯ ಪ್ರಜ್ಞೆಯೂ ಬಂತು, ಆರ್ಥಿಕ ವ್ಯವಸ್ಥೆ ಕೆಲ ಮಟ್ಟಕ್ಕೆ ಸರಿ ಹೋಗ್ತಕ್ಕಂಥ ದಾರಿಗೆ ಬಂತು. 2014ರಲ್ಲಿ ಮೋದಿಜಿಯವರು
ಅಧಿಕಾರವನ್ನು ಕೈಗೆತ್ತಿಕೊಂಡ ನಂತರ ಇಲ್ಲಿಯವರೆಗೆ 12 ವರ್ಷಗಳ ಕಾಲ ದೇಶದಲ್ಲಿ 12 ವರ್ಷಗಳ ಹಿಂದೆ ಆರ್ಥಿಕ ಸ್ಥಿತಿ 11ನೇ ಸ್ಥಾನದಲ್ಲಿದ್ದದ್ದು 12 ವರ್ಷಗಳಲ್ಲಿ 4ನೇ ಸ್ಥಾನಕ್ಕೆ ಬಂದಿದೆ. ಅಂದ್ರೆ 2017ಕ್ಕೆ 47ಕ್ಕೆ ಸ್ವತಂತ್ರ ಬಂದ 100 ವರ್ಷಗಳಾಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಪಂಚದಲ್ಲಿಯೇ ಭಾರತ ದೇಶ ನಂಬರ್ 1 ರಾಷ್ಟ್ರವಾಗಿ ಹೊರಹೊಮ್ಮುತ್ತದೆ ಅಂತಕ್ಕಂಥದ್ದು ಈಗಾಗಲೇ ಜನರ ತಿಳುವಳಿಕೆಗಿದೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಅಮೇರಿಕ ಇರಬಹುದು, ರಷ್ಯಾ ಇರಬಹುದು, ಚೈನಾ ಇರಬಹುದು, ಯಾವುದೇ ಮುಂದುವರೆದ ರಾಷ್ಟ್ರಗಳಿಗಿಂತ GDP ಗ್ರೋತ್ ಅಲ್ಲಿ ಇವತ್ತು 7.8% ನಾವು ಎತ್ತರಕ್ಕೆ ಏರಿದ್ದೇವೆ. ದೇಶದಲ್ಲಿ ಒಂದು ಕಡೆ ಸಮಸ್ಯೆಯೂ ಇದೆ. ಯಾಕೆಂದ್ರೆ ಇವತ್ತು ಹೊರ ದೇಶದಲ್ಲಿ ಯುದ್ಧದ ಸಂಕಷ್ಟ ಇರುವ ಕಾರಣ ಅದರ ಕಾರ್ಮೋಡ ಭಾರತದ ಮೇಲೂ ಇದೆ. ಇಂಥ ಪರಿಸ್ಥಿತಿಯನ್ನು ಎದುರಿಸುವ ಸಂದರ್ಭದಲ್ಲಿ ಬೇರೆಲ್ಲ ರಾಷ್ಟ್ರಗಳಲ್ಲಿ GDP ಗ್ರೋತ್ ತುಂಬಾ ಕಡಿಮೆ ಇದ್ರು ನಾವು ಯಾವುದೇ ಕಾರಣಕ್ಕೆ ಅದನ್ನು ಬಿಟ್ಟುಕೊಡದಂತೆ ಆರ್ಥಿಕ ವ್ಯವಸ್ಥೆಯನ್ನು ಸರಿದೂಗಿಸಿ ಇವತ್ತು 7.8%ಗೆ ಆರ್ಥಿಕ ಪರಿಸ್ಥಿತಿಯ ಈ GDPಯ ಗ್ರೋತನ್ನು ಇಟ್ಕೊಂಡಿರೋದು ಅನೇಕ ರಾಷ್ಟ್ರಗಳಿಗೆ ನಮ್ಮ ವ್ಯವಸ್ಥೆ ಅಥವಾ ನಮ್ಮ ವೇಗವನ್ನು ನೋಡಿ ಅಸೂಯೆ ಪಡುವಂಥ ರಾಷ್ಟ್ರಗಳು ಕೂಡ ಇವತ್ತಿದೆ. ಇಂತಹ ಪರಿಸ್ಥಿತಿ ಇರೋದ್ರಿಂದ ಏನು ಹಿಂದೆ ಸ್ವತಂತ್ರ ಬಂದ ತಕ್ಷಣ ನೆಹರೂರವರು ಆಯ್ಕೆ ಆಗದೆ ಕೇವಲ ನಾಮಕರಣಗೊಂಡು ಪ್ರಧಾನಮಂತ್ರಿಯಾಗಿ 5 ವರ್ಷ ಇದ್ದರು. ಅದೇ ರೀತಿ ಇಂದಿರಾ ಗಾಂಧಿಯವರೇನೋ ತುರ್ತು ಪರಿಸ್ಥಿತಿಯನ್ನ ಏರಿ 2-3 ವರ್ಷಗಳ ಹೆಚ್ಚಿಗೆ ಪ್ರಧಾನಮಂತ್ರಿ ಸ್ಥಾನವನ್ನು ತೋರಿಸಿಕೊಂಡು ಇದ್ರೂ ಕೂಡ ವ್ಯವಸ್ಥಿತವಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಚುನಾವಣೆಯಲ್ಲಿ ಗೆದ್ದು 4399 ಅಂದ್ರೆ 398 ದಿನಗಳು ಹೈಯೆಸ್ಟ್ ಅದು ನೆಹರೂರವರು. ಅದನ್ನ ಮೀರಿಸಿದ್ದ ಕಾರಣದಿಂದಲೇ ಇವತ್ತು ದೇಶದಲ್ಲಿ ಮೋದಿಜಿಯವರು ಪ್ರಥಮ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿ ಇವತ್ತು ಎಲ್ಲ ಕಡೆಯಲ್ಲೂ ನಮ್ಮ ಪಕ್ಷದ ಕಾರ್ಯಕರ್ತರು ಮಾತ್ರ ಅಲ್ಲ, ದೇಶದ ಸರ್ವರೂ ಕೂಡ ಇವತ್ತು ಸಂಭ್ರಮಾಚರಣೆ, ಸಂತೋಷ ಪಡ್ತಕ್ಕಂಥ ದಿನಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದರ ಬಗ್ಗೆ ಈಗಾಗಲೇ ನಾನು ಬಹಳ ವಿಚಾರಗಳನ್ನು ಇದೇ ಜಿಲ್ಲೆಯಲ್ಲಿ ಕೋಲಾರದಲ್ಲಿ ನಾನು ಮಾತಾಡಿರೋದ್ರಿಂದ ಅದರ ಇದು ನಿಮಗೂ ಕೂಡ ಬಂದಿರ್ತದೆ. ಅದರಿಂದ ನಾನು ಅದಕ್ಕೆ ಹೆಚ್ಚು ಒತ್ತು ಕೊಡಲಿಕ್ಕೆ ಹೋಗೋದಿಲ್ಲ. ಈ ಕಾರಣಕ್ಕೆ ಇವತ್ತಲ್ಲಿ ಬಂದಿದ್ದೆ. ಪ್ರೆಸ್ ಕಾನ್ಫರೆನ್ಸ್ ಮುಗಿದ ಮೇಲೆ ಅಲ್ಲಿಂದ ಮುಳುಬಾಗಿಲು ಇದೆ. ಯಾಕೆಂದರೆ ಮುಳುಬಾಗಿಲು ಆಗಿರ್ಬೋದು, ಶ್ರೀನಿವಾಸಪುರ ಆಗಿರ್ಬೋದು, ಚಿಂತಾಮಣಿ, ಶಿಡ್ಲಘಟ್ಟ ಈ ಮಾರ್ಗವಾಗಿ ನಾನು ಹೋಗ್ತೇನೆ. ಬಂದವರೆಲ್ಲ ಕೋಲಾರಕ್ಕೆ ಬರ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ ಅನ್ಸ್ಕೊಳ್ಬಾರ್ದು. ಯಾಕೆ ಅಂತಂದರೆ ಶ್ರೀನಿವಾಸಪುರ ನಮ್ಮದೇ ಅಲ್ವಾ, ಇಲ್ಲಿಯೂ ಜನರ ಸಮಸ್ಯೆ ಏನಿದೆ ಅಂತ ತಿಳ್ಕೊಳ್ಬೇಕು. ನಮ್ಮ ಕಾರ್ಯಕರ್ತರನ್ನು ಭೇಟಿ ಆಗಬೇಕು, ಮುಖಂಡರನ್ನು ಭೇಟಿ ಆಗಬೇಕು, ಸಮಸ್ಯೆಗಳನ್ನು ಅರ್ಥಕೊಳ್ಬೇಕು ಅಂತೇಳಿ ನಾನಿಲ್ಲಿ ಬಂದೆ. ಈಗ ಇದಕ್ಕೂ ಹೋಗಿದ್ದೆ, ಮುಳುಬಾಗಿಲಿಗೆ ಹೋಗಿ ಬಂದಿದ್ದೇನೆ. ಇಲ್ಲಿ ಬಂದಾಗ ನನ್ನ ಗಮನಕ್ಕೆ ಬಂದಿದ್ದು ನನಗೆ ಮೊದಲೇ ಇತ್ತು. ಕಳೆದ ವರ್ಷದಲ್ಲೂ ಇಂಥ ಒಂದು ಸಮಸ್ಯೆ ಬಂದಾಗ ಮಾವು ಬೆಳೆಗಾರರು ತುಂಬ ತೊಂದರೆಗೆ ಬಂದಿದ್ದರು. ಅದಾದ ನಂತರ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಈ ರೈತರನ್ನ ಒಕ್ಕಲೆಬ್ಬಿಸಿ ಅವರ ಜಮೀನುಗಳನ್ನು ಕಸ್ಕೊಂಡಿದ್ದು ವಿಚಾರದಲ್ಲಿ ಆಗಲೂ ಕೂಡ ನಾನು ಬಂದಿದ್ದೆ. ಕಳೆದ ಬಾರಿ ಮಾವಿಗೆ ಅತಿ ಕಡಿಮೆ ಬೆಲೆ ಬಂದಾಗ ಇದೇ ಸಮಸ್ಯೆಗಳನ್ನು ನಾವು ಕೇಂದ್ರ ಸರ್ಕಾರದ ಗಮನ ಸೆಳೆದಿದ್ವಿ, ಪರಿಹಾರಗಳನ್ನು ಕೊಡಬೇಕು ಅಂತೇಳಿ ಕೇಳಿದ್ವಿ. ಆಗಿನ ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ ಬಹಳ ವ್ಯತ್ಯಾಸ ಇದೆ. ಇದೇನಾದರೂ ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಿದ್ದಿದ್ರೆ, ರಫ್ತು ಮಾಡಲಿಕ್ಕೆ ಅವಕಾಶ ಇದ್ದಿದ್ರೆ ಬಹುಶಃ ಇಷ್ಟೊಂದು ಸಂಕಷ್ಟಕ್ಕೆ ರೈತರು ಬರ್ತಿರಲಿಲ್ಲ. ಇವತ್ತು ರಫ್ತು ನಿಂತು ಹೋಗಿದೆ, ಕಾರಣಗಳೇನೇ ಇರಲಿ, ಬೇರೆ ಬೇರೆ ಇರಲಿ, ಅದರಿಂದಾಗಿ ಇಲ್ಲಿನ ರೈತರು ಕಂಗಾಲಾಗಿದ್ದಾರೆ.
ಇಡೀ ನಮ್ಮ ರಾಜ್ಯದಲ್ಲಿ ಹೆಚ್ಚು ಮಾವು ಬೆಳೆಯತಕ್ಕಂಥ ಅದು ಅಂತಂದರೆ ಅದು ಕೋಲಾರ, ವಿಶೇಷವಾಗಿ ಶ್ರೀನಿವಾಸಪುರ. ಮಾವು ನಿಗಮ ಕೂಡ ರಾಜ್ಯ ಸರ್ಕಾರ ಮಾಡಿದರೆ ಅದು ಇರ್ತಕ್ಕಂಥದ್ದು ಕೂಡ ಇಲ್ಲೇ ಶ್ರೀನಿವಾಸಪುರದಲ್ಲಿ. ಆದರೆ ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತಕ್ಕಂಥದ್ದು, ಮಹತ್ವ ಬರ್ತಕ್ಕಂಥದ್ದು, ರೈತರಿಗೆ ಬೆಳೆಗೆ ಬೆಲೆ ಬರಲಿಕ್ಕೆ ಏನು ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರನೂ ಮಾಡಬೇಕು. ಬರೀ ಕೇಂದ್ರದ ಮೇಲೆ ಹಾಕಿ ಕುತ್ಕೊಳ್ಳೋಕ್ಕಾಗೋದಿಲ್ಲ. ರಾಜ್ಯ ಸರ್ಕಾರದ ಪಾಲು ಇದೆಯಲ್ಲ, ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಅದರ ಬಗ್ಗೆ ಚಿಂತೆ ಮಾಡದೇ ಇರತಕ್ಕಂಥದ್ದು ಇದು ಖಂಡನೀಯ. ಹೇಳಬೇಕು ರಾಜ್ಯ ಸರ್ಕಾರ, ರೈತರಿಗೆ ಇಷ್ಟು ಅನ್ಯಾಯ ಆಗಿದೆ, ಅವರ ಬೆಳೆಗಳು ಇವತ್ತು ಇಷ್ಟು ಒಂದೊಂದು ಎಕರೆಗೆ ಇಷ್ಟು ಬಂದಿದ್ರೆ ಅವರಿಗೆ ಲಾಭ ಆಗ್ತಿತ್ತು, ಅದರಿಂದ ಇಷ್ಟೇ ಬಂದಿದ್ದರಿಂದ ಅವರಿಗೆ ಸಂಪೂರ್ಣ ಅನ್ಯಾಯ ಆಗಿದೆ. ನಾವು ರಾಜ್ಯ ಸರ್ಕಾರದಿಂದ ಇಷ್ಟೊಂದು ಅವರಿಗೆ ನಾವು ತುಂಬಿಕೊಡ್ತೇವೆ, ಕೇಂದ್ರ ಸರ್ಕಾರವು ಒಂದಷ್ಟು ಪಾಲು ಕೊಡಲಿ, ಈ ರೀತಿ ಮಾಡಬೇಕಲ್ಲ. ರಾಜ್ಯ ಸರ್ಕಾರ ಇದುವರೆಗೂ ಮಾತಾಡ್ತಾ ಇಲ್ಲ. ಆದ್ದರಿಂದಲೇ ನಾನು ಇಲ್ಲಿ ಬಂದು ಇದನ್ನು ತಿಳ್ಕೊಳ್ಬೇಕು. ಅದಾದ ಮೇಲೆ ನಾಳೆನೇ ಇದು ಸೋಮವಾರ ನಾಳೆನೇ ನಾನು ಕೇಂದ್ರಕ್ಕೆ ಶಿವರಾಜ್ ಸಿಂಗ್ ಅವರಿಗೆ ನಾನು ಇದು ಪತ್ರ ಬರೀತೇನೆ. ತಕ್ಷಣ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ರಾಜ್ಯ ಸರ್ಕಾರ 50%, ಕೇಂದ್ರ ಸರ್ಕಾರ 50%, ಎರಡೂ ಸರ್ಕಾರಗಳು ಸೇರಿ ರಾಜ್ಯದಲ್ಲಿ ಬೆಳೀತಾ ಎಲ್ಲೆಲ್ಲಿ ಇವತ್ತು ಮಾವು ಬೆಳೀತಿದ್ದಾರೋ ಎಲ್ಲರಿಗೂ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ತಕ್ಷಣ ಒಂದು 500 ಕೋಟಿ ಬಿಡುಗಡೆ ಮಾಡಬೇಕು, ರೈತರಿಗೆ ಕೊಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ನಾನು ಈ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಕೇಂದ್ರ ಸರ್ಕಾರ ಏನಾದರೂ ತಡ ಮಾಡಿದ್ರೆ, ಯಾಕಂತಂದ್ರೆ ರಿಪೋರ್ಟ್ ಶುಡ್ ಗೋ ಫ್ರಮ್ ಸ್ಟೇಟ್ ಗೌರ್ಮೆಂಟ್. ರಿಪೋರ್ಟ್ ಕೊಡದೇ ಇದ್ರೆ ಅವ್ರು ಹೆಂಗೆ ನಿಮಗೆ ರೈತರಿಗೆ ಹಣ ಕೊಡ್ಲಿಕ್ಕಾಗುತ್ತೆ? ಆ ಕಾರಣದಿಂದ ತಕ್ಷಣ ಒಂದು ಸಮಿತಿ ಮಾಡಿ ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಯಾರ್ಯಾರಿಗೆ ಈ ರೀತಿ ಅನ್ಯಾಯ ಆಗಿದೆ, ಎಷ್ಟು ಅವರಿಗೆ ಹಣ ಕೊಡಬಹುದು ಅನ್ನೋದನ್ನು ಪಟ್ಟಿ ಮಾಡಿ ಕೇಂದ್ರಕ್ಕೆ ಕಳಿಸಿ, ಮೊದಲು ಆಗಿರ್ತಕ್ಕಂಥ ಅವರ ನಷ್ಟಕ್ಕೆ ಇಲ್ಲಿ ಮೊದಲು ರಾಜ್ಯ ಸರ್ಕಾರ ಹಣ ತುಂಬಿ ಕೊಡಬೇಕು. ಕೊಟ್ಟು ಇಷ್ಟು ನಾವು ಕೊಟ್ಟಿದ್ದೇವೆ, ನೀವು 50% ತುಂಬಿ ಕೊಡಿ ಅಂತೇಳಿ ಅಲ್ಲಿಂದಲೂ ಕೂಡ ತಗೋಬೇಕು. ಅಲ್ಲಿವರೆಗೆ ಇವ್ರಿಗಾಗಿರೋ ನಷ್ಟವನ್ನು ರಾಜ್ಯ ಸರ್ಕಾರವೇ ತುಂಬಿ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಇವಾಗ ಖಾತೆ ಅಲ್ಲ ಖ್ಯಾತೆ ಬೇಕಾಗಿರೋದು. ಆಮೇಲೆ ಅಧಿಕಾರ ಬೇಕಾಗಿರೋದು ಎಲ್ರಿಗೂ ಜನರ ಸಮಸ್ಯೆ ಕೇಳಕ್ಕೆ ಅಲ್ಲ, ಮೋಜು ಮಸ್ತಿ ಮಾಡಕ್ಕೆ. ಆಮೇಲೆ ಕೆಲವರೆಲ್ಲ ನಮ್ಗೆ ಈ ಖಾತೆ ಸಾಕಾಗ್ತಾ ಇಲ್ಲ. ನೀವು ಫುಡ್ ಮಿನಿಸ್ಟರ್ ನೋಡಿದ್ರಲ್ಲ, ಮೊದಲ ದಿನನೇ ಹೇಳಿದ್ರು ನನ್ನ ಫುಡ್ಡಲ್ಲಿ ವಿಟಮಿನ್ಸೇ ಇಲ್ಲ, ಒಳ್ಳೆ ವಿಟಮಿನ್ ಇರೋ ಫುಡ್ ಕೊಡಿ ನನಗೆ ಅಂತ. ಅಂದ್ರೆ ಇವರು ಫುಡ್ ಬಂದಿರೋದೇ ಹೊರತು ಜನಸಾಮಾನ್ಯರ ಕೆಲಸ ಮಾಡಕ್ಕಲ್ಲ. ಖಾತೆಗಳಲ್ಲಿ ಇಷ್ಟು ಹೋರಾಟ ಮಾಡಿ ಒಂದು ಖಾತೆ ತಗೊಳ್ತಾರೆ ಅಂದ್ರೆ ಅರ್ಥ ಏನು? ಅಂದ್ರೆ ಸುಲಿಗೆ ಮಾಡ್ಲಿಕ್ಕ? ಈಗ ಬೆಂಗಳೂರು ಅಭಿವೃದ್ಧಿ GBA ಕೊಟ್ಟಿರೋದು ಸಾಕಾಗಲ್ಲ, ನನಗೆ BDA ಕೊಡಬೇಕು ಅಂತ. ಯಾಕೆಂದ್ರೆ ಸೈಟ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತ. ಇಷ್ಟು ದಿನ ಎಕರೆ ಜಮೀನು ಹೊಡೆದಿದ್ದಾಗೋಯ್ತು, ಈಗ ಸೈಟ್ಗಳು ಹೊಡೆಯಕ್ಕೆ ಹೋಗವ್ರೆ. ಎಂತ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ ನಗುಬಾಟ್ಲು. ಜನ ಅದೇನೋ ಹೇಳ್ತಾರಲ್ಲ, ಮಗಳು ಮಾಡೋದು ಹಂಗೆ, ಜನರು ಆಡೋದು ಹಂಗೆ. ಈ ಸರ್ಕಾರದ ಪರಿಸ್ಥಿತಿ, ಅವ್ರು ಮಾಡೋದು ಹಂಗೆ, ಜನ ಆಡೋದು ಹಂಗೆ. ಯಾವ ಖಾತೆ ಕೊಟ್ಟರು? ಎಲ್ಲ ಖಾತೆಗಳಿರೋದು ಜನಸಾಮಾನ್ಯರ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಮಾಡಬೇಕು. ಸರ್ಕಾರ ಇರೋದೇ ಜನರ ಕಷ್ಟ ಸುಖ ಕೇಳಕ್ಕೆ. ಇವ್ರು ಅವ್ರ ಕಷ್ಟ ಸುಖ ಕೇಳೋದು ಬಿಟ್ಬಿಟ್ಟು ಇವ್ರ ಕಷ್ಟ ಸುಖ ಹೇಳ್ಕೊಳಕ್ ಶುರು ಮಾಡ್ಬಿಟ್ಟಾರೆ. ನನಗೆ ಇದ್ರಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ, ನನಗೆ PWD ಬೇಕು, ಯಾಕಂದ್ರೆ ಕಾಂಟ್ರಾಕ್ಟ್ ಅಲ್ಲೇ ಜಾಸ್ತಿ ಬರ್ತದೆ, ನನಗೆ ನೀರಾವರಿನೇ ಬೇಕು.
ಎಲ್ಲೆಲ್ಲಿ ನಮ್ಮ ತೋಟಕ್ಕೆ ನೀರು ಹರಿಸ್ಕೊಳ್ಬೇಕೋ ಅಲ್ಲಿ ಹರಿಸ್ಕೊಬೋದಲ್ಲ ಅಂತ. ಈ ರೀತಿ ಮಾಡಿದರೆ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳಿಗೂ ಬೆಲೆ ಇರೋದಿಲ್ಲ. ಯಾರಿಗೆ ಅವಕಾಶ ಸಿಕ್ತು, ಈಗ ನೀವು 14 ಜನರು ಮಾಡಿದ್ರಲ್ಲ, ಎಲ್ಲೋದ್ರು 14 ಜನ ಎಲ್ಲೋದ್ರು? ಎಲ್ಲ ಇನ್ನೂ ಡೆಲ್ಲಿನಲ್ಲೇ ಕುಳ್ತವ್ರೆ. ಏನ್ ಸೋನಿಯಾ ಗಾಂಧಿ ಗುಲಾಮಗಿರಿ ಮಾಡಕ ನೀವಿರೋದು, ಮಂತ್ರಿಗಳಾಗಿರೋದು? ಇನ್ನೂ ಅವ್ರ ಮನೆ ಬಾಗಿಲು ಬಿಟ್ಟು ಈಚೆನೆ ಬಂದಿಲ್ಲ. ಇನ್ನೂ ಆಗ್ಬೇಕಾಗಿರೋರು ಹೋಗಿ ಅಲ್ಲೇ ಕೊಡ್ತಾವ್ರೆ, ಆಗಿರೋರು ಅಲ್ಲೇ ಕೊಡ್ತಾವ್ರೆ. ಏನಿದಕ್ಕೆ? ರಸಗೊಬ್ಬರ ಸಿಗ್ತಾ ಇಲ್ಲ, ಸಮಸ್ಯೆ ಆಗಿದೆ. ಇದು ಬಿತ್ತನೆ ಆಗ್ತಾ ಇದೆ, ಬೀಜಗಳು ಸಿಗ್ತಾ ಇಲ್ಲ. ಎಲ್ಲ ಕ್ಯೂಗಳು ನಿಂತ್ಕೊಂಡಿದ್ದಾರೆ. ನಾರ್ತ್ ಕರ್ನಾಟಕದಲ್ಲಂತೂ ಪಾಪ ಹೆಣ್ಣು ಮಕ್ಕಳು ಕೂಡ ಅಂಗಡಿಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಇವೆಲ್ಲ ನೋಡ್ಬೇಕಾದವರು ನೀವೋಗಿ ಈಗ ಸೋನಿಯಮ್ಮನ ಬಾಗಲಲ್ಲಿ ಕುತ್ಕೊಂಡಿದ್ರೆ ಬರ್ತಾವ ಇವೆಲ್ಲನೂ? ಅಂದ್ರೆ ಇವ್ರೇನ್ ತೀರ್ಮಾನ ಆಗಿದೆ? 2 ವರ್ಷ ತಾನೆ. ಆದ್ರೇನು ಬಿದ್ರೇನು ಈ ಕಡೆ ಆ ಕಡೆ ನೋಡೋಷ್ಟೊತ್ತಿಗೆ 2 ವರ್ಷ ಆಗೋತದೆ. ಎಷ್ಟು ಕೆರ್ಕೋಬೇಕಷ್ಟು ಕೆರ್ಕೊಂಡು ಮನಿಕೊಳ್ಬಿಡೋದ, ಹೆಂಗೋ ನಮ್ಮ ಸರ್ಕಾರ ಬರಲ್ಲ ಅವನೇ ಬಂದ್ಬಿಟ್ಟಿದೆ. ಅಂದ್ರೆ ಇದು ಕೆರ್ಕೊಳ್ಳೋ ಸರ್ಕಾರ ಇದು. ಬಗ್ಗೆ ತಲೆನೇ ಕೆಡಿಸ್ಕೊಂತ ಇಲ್ಲ. ಗ್ರಾಮೀಣ ಭಾಗದಲ್ಲಂತೂ ಸ್ವಚ್ಛತೆಯಿಂದ ಹಿಡಿದು ಪ್ರತಿಯೊಂದು ನೀರಿನ ಅಭಾವವನ್ನು ಸೃಷ್ಟಿ ಆಗ್ತಾ ಇರುವಂಥದ್ದು ಸರ್. ಅವ್ರ ತಲೆ ಇದೆ ಅನ್ಕೊಂಡ್ರೆ ನೀವು, ಅವ್ರ ತಲೆ ಇಲ್ಲಿ ಕೆಡಿಸ್ಕೊಳ್ತಿಲ್ಲ ಅಂದ್ರೆ ಅವ್ರ ತಲೆನೇ ಇಲ್ಲ. ತಲೆ ಇದ್ದಿದ್ದವ್ರ ಹತ್ರ ಏನ್ ಕೆಡಿಸ್ಕೊಳ್ಳೋದು? ಏನು ಹೇಳಕ್ಕಾಗುತ್ತೆ ನಾವು? ಏನು ದೊಡ್ಡ ಪ್ರಜಾಪ್ರಭುತ್ವ, ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್, ರಾಜೀವ್ ಗಾಂಧಿನೇ ತಂದಿದ್ದು ಗ್ರಾಮ ಸ್ವರಾಜ್ಯ. ಎಲ್ಲಿ ಸ್ವರಾಜ್ಯ ನಿಮ್ದು? ಎಲ್ಲೋಯ್ತಪ್ಪ ನಿಮ್ ಸ್ವರಾಜ್ಯ? ಗ್ರಾಮ ಪಂಚಾಯತಿಗಳು ಚುನಾವಣೆ ನಡೆಯಿಸ್ತೀರಾ? ಎಲ್ಲಿ ಆವಾಗಲೇ ಸ್ವರಾಜ್ಯ ಬರೋದು? ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳು ಮಾಡಿದ್ರಾ? ಮಾಡಿಲ್ಲ. ಮತ್ತೆ ಎಲ್ಲಿಂದ ಸ್ವರಾಜ್ಯ ಬಂದಿತ್ತು? ಹೇಳೋದಕ್ಕೆ ಮಾತ್ರನಾ ಇದು ಇರೋದು? ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ. ಇದು ಕಾಂಗ್ರೆಸ್ನ ಸಿದ್ಧಾಂತ. ಗೃಹಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು RSS ಅವ್ರಿಗೆ ದಾಖಲಾತಿ ರೆಡಿ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ಗೆ ಅಂತ ಹೇಳಿದ್ದಾರೆ. ಮಾಡ್ತಾರೆ ರಿಜಿಸ್ಟ್ರೇಷನ್ ಎಲ್ಲ ರೆಡಿ ಮಾಡ್ಕೊಳ್ತಾರ. ಅವರು ಯಾರಿಗೆ ಕೊಡ್ಬೇಕಂತ ರೆಡಿ ಮಾಡಿ? ಪಾಪ ಅನುಭವದ ಕೊರತೆ ಇದೆ ಅವ್ರಿಗೆ. ಸ್ವತಂತ್ರ ಪೂರ್ವದಲ್ಲಿ RSS ಹುಟ್ಟಿದೆ, 100 ವರ್ಷ ಆಯಿತು. ಅವರಪ್ಪ ಹುಟ್ಟೋದಕ್ಕೆ ಮುಂಚೆನೆ ಅದು ಹುಟ್ಬಿಟ್ಟಿದೆ. ಆವತ್ತು ಬ್ರಿಟಿಷ್ ಇದ್ರು ದೇಶದಲ್ಲಿ. ರಿಜಿಸ್ಟ್ರೇಷನ್ ಅನ್ನೋ ಅವಶ್ಯಕತೆ ಇರಲಿಲ್ಲ. ಅದರಲ್ಲೂ ಅದು ಸ್ವಯಂ ಸೇವಕ ಸಂಘ. ಸ್ವಯಂ ಅಂತಂದ್ರೆ ಏಕ ವ್ಯಕ್ತಿ, ಅದು ಒಬ್ಬೊಬ್ರು ಸಿಂಗಲ್ ಇರೋ ಇದು. ಅದಕ್ಕೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಆಮೇಲೆ ಯಾರು ಸರ್ಕಾರದಲ್ಲಿ ಭಿಕ್ಷೆ ಕೇಳ್ತಾರಲ್ಲ, ನಮ್ಗೆ ಅದು ಕೊಡಿ ಇದು ಕೊಡಿ ಅಂಥವ್ರಿಗೆ ಬೇಕು ರಿಜಿಸ್ಟ್ರೇಷನ್. ಇವ್ರು ಯಾರ ಹತ್ರ ಹೋಗೋರಿಲ್ಲ, ಅವ್ರಿಗೇನಕ್ಕೆ ಬೇಕು? ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಲಾ ಬುಕ್ ತೆಗೆದು ಓದಕ್ಕೆ ಹೇಳಿ ಮೊನ್ನೆ ಗೃಹ ಮಂತ್ರಿಗಳು. ಎಲ್ಲೂ ಸಂಘಟನೆ ಅನ್ನೋದು ರಿಜಿಸ್ಟರ್ ಆಗಲೇಬೇಕು ಅನ್ನೋ ಕಡ್ಡಾಯ ಇಲ್ಲ. ಆಗ ಪಾಪ ಅವ್ರಿಗೆಲ್ಲ ಗೊತ್ತಿಲ್ಲ. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಹೋಮ್ ಮಿನಿಸ್ಟರ್ ಕೆಲಸ ಮಾಡಕ್ಕೆ ಹೇಳಿ. ಹಿಂದೆ ITBT ಮತ್ತು ರೂರಲ್ ಡೆವಲಪ್ಮೆಂಟ್ ಇತ್ತು. ಒಂದು ದಿನ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿಲ್ಲ. ಬರೀ RSS. ಯಾಕೆ ಗೊತ್ತಾ? ಹೆಡ್ಲೈನ್ ಬರ್ತದಲ್ಲ ಪತ್ರಿಕೆಯಲ್ಲಿ, ಅಷ್ಟೇ ಬೇಕಾಗಿರೋದು ಅವ್ರಿಗೆ. ಯಾಕಂದ್ರೆ ಅನುಭವದ ಕೊರತೆ ಇದೆ. ಅನುಭವದಿಂದ ಮಂತ್ರಿ ಆಗಿಲ್ಲ ಅವರು. ಅವ್ರ ತಂದೆಯವರ ಆಶೀರ್ವಾದದಲ್ಲಿ ಆಗಿರೋದು ಅವರು. ಅದರಲ್ಲೂ ಗಾಂಧಿ ಫ್ಯಾಮಿಲಿ ಗುಲಾಮಗಿರಿಯಿಂದ ಚಿಕ್ಕಿರೋದೆಲ್ಲ ಅವ್ರಿಗೆ. ಅದರಿಂದಾಗಿ ಅವ್ರಿಗೆ ಅನುಭವದ ಕೊರತೆ ಇರೋದ್ರಿಂದ ಮಾತೆತ್ತದ ಕೆಲಸ ಮಾಡಿ ಒಳ್ಳೇದು ಅನ್ಸ್ಕೊಳ್ಳೋಣ. ನಾನು ತಳ ಸಮುದಾಯಗಳಿಂದ ಬಂದಿದ್ದೀನಿ, ಏನಾದರೂ ಇದು ಮಾಡೋಣ. ತಳ ಸಮುದಾಯ ಯಾವ ಸಮುದಾಯ? ದಲಿತರಲ್ವಾ? ಒಂದು ದಿನ ದಲಿತತ್ವ ಪ್ರದರ್ಶನನೇ ಆಗಿಲ್ಲ ಅವರಿಂದ. ಮೊನ್ನೆನೂ ಅಷ್ಟೇ, ಏನು ನಮ್ಮ ಇದರಲ್ಲಿ ಅಂಬೇಡ್ಕರ್ ರಕ್ತ ಹರಿತದೆ ಅಂತ ತೋರಿಸಿದ್ರು, ಹೇಳ್ಕೊಂತಾರೆ ಎಲ್ಲ ಕಡೆ. ಅದೇ ನಾನು ಒಂದ್ಸಾರಿ ಟ್ವೀಟ್ ಮಾಡಿದೆ, ನೋಡಪ್ಪ ನಾನು ಅಂಬೇಡ್ಕರ್ ಅವರು ಇದರಲ್ಲಿ ಬಂದವನು, ಹೋರಾಟ ಮಾಡಿ ಬಂದಿದ್ದೀನಿ. ನಾನು ಓದ್ ತಗೊಳ್ಳುವಾಗ MLC ಆಗಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತೇನೆ ಅಂತ ಹೇಳಿದ್ರು. ಅವರು ಭಗವಂತನ ಹೆಸರು ಅಂದ್ರು. ಮತ್ತೆ ಹೋಯ್ತಾ ನಿಂದು ಅಂಬೇಡ್ಕರ್ ಹೆಸರು ಇಲ್ಲಲ್ಲ. ಹೋಗ್ಲಿ, ಮೊನ್ನೆ ಡಾಕ್ಟರ್ ಪರಮೇಶ್ವರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ರು, ಪ್ರಮಾಣ ವಚನ ಸ್ವೀಕಾರ. ಇವ್ರೇನ್ ಮಾಡಿದ್ರು? ಆವಾಗಲೂ ಭಗವಂತ ಅಂದ್ರು. ಅಲ್ಲಿಗೆ ನೀವು ಯಾರು, ಈಗ ನೀವು ಅಂಬೇಡ್ಕರ್ ವಿರೋಧಿ ಆಯ್ತು ಆಗ್ಬಿಟ್ರಲ್ಲ. ಸುಮ್ಮನೆ ಅಂಬೇಡ್ಕರ್ ಅವ್ರ ಹೆಸರನ್ನ ಹೇಳ್ಕೊಂಡು ಹೊಟ್ಟೆ ಪಾಟಲ್ಲಿ ರಾಜಕೀಯ ಮಾಡ್ತಾರೆ. ಭಗವಂತನ ಹೆಸರಿನಲ್ಲಿ ಇದು ಪದ್ಧತಿ. ಯಾರ್ಯಾರ ಹೆಸರಲ್ಲೋ ತಗೊಳ್ಳೋದಿಲ್ಲ, ಅದು ಇದಕ್ಕೆ ತೋರಿಸೋ ಗೌರವ ಅಲ್ಲ. ಮತ್ತೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಬಂದ ರೇಷನ್ ಕಾರ್ಡ್ ಅನ್ನೋದಕ್ಕೆ ಜೀರೋ ಆಗಿದೆ. ಒಂದು ಮನೆಯಲ್ಲಿ 2 ಕುಟುಂಬ 3 ಕುಟುಂಬ ವಾಸ ಮಾಡ್ತಾರೆ. ಈ ಫೆಸಿಲಿಟಿ ಅವ್ರಿಗೂ ಬೇಕಾಗಿದೆ. ಸರ್ಕಾರ ಏನು ಘೋಷಣೆ ಮಾಡಿದ್ರು ಅದು ಅರ್ಧಂಬರ್ಧ ಆಗಿದೆ. ಸರಿಯಾದ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜನರಿಗೆ ಸೌಲಭ್ಯ ಸಿಗ್ತಲ್ಲ. ಜೊತೆಗೆ ಎರಡನೇದೇನಪ್ಪ ಅಂತಂದರೆ ಈಗ ಮಾಶಾಸನ ಅಂತಕ್ಕಂಥ ವಿಚಾರಗಳಿಗೆ ಇಡೀ ರಾಜ್ಯದಲ್ಲಿ ಸುಮಾರು 2 ತಿಂಗಳು 3 ತಿಂಗಳು 4 ತಿಂಗಳು ಮಾಶಾಸನ ಇದು ಗೊಂದಲಮಯ ವಾತಾವರಣ ಇದೆ. ನಾಡು ಕಚೇರಿಗಳಿಗೆ ತಾಲೂಕು ಕಚೇರಿಗಳಿಗೆ ಅವೇನಂದರೆ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ವಹಿಸ್ತದೆ. ಕಾಂಗ್ರೆಸ್ ಇರೋವರೆಗೆ ಈ ವ್ಯವಸ್ಥೆ ಸಿಗಲಿಲ್ಲ. ಇವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ, ವೃದ್ಧರ ಬಗ್ಗೆ ಕಾಳಜಿ ಇಲ್ಲ, ವಿಧವೆಯರ ಬಗ್ಗೆ ಕಾಳಜಿ ಇಲ್ಲ. ಏನೇನು ಮಾಶಾಸನಗಳು ಎಲ್ಲರಿಗೂ ಬರ್ತಿದ್ವು ಎಲ್ಲವೂ ನಿಲ್ತಾರೆ. ಆಮೇಲೆ ಒಂದು ಸಮಯ, ಒಂದು ವರ್ಷದಲ್ಲಿ 1 ಸಾವಿರ 2 ಸಾವಿರ ಕೊಟ್ಬಿಟ್ರೆ ವರ್ಷದ್ದಕ್ಕೂ ಟಿಕೆಟ್ ತಗೊಂಡ್ಬಿಡ್ತಾರೆ. ಇನ್ನು ಉಳಿದಿದ್ದು ವರ್ಷ ತಿಂಗಳಲ್ಲಿ ಎಲ್ಲೋಯ್ತು? ನೀವು ಹೇಳಿದ್ರಿ ಗೃಹಲಕ್ಷ್ಮಿ ತಿಂಗಳ ಕೊಡ್ತಾ ಇದ್ದೀವಿ ಅಂತ ನಾವು ಹಿಡಿದಾಕಿದ್ವಿ. 25 ಜನವರಿ ಫೆಬ್ರವರಿಯಲ್ಲಿ ಕೊಡಿಲ್ಲ ಅಂತೇಳಿ ಡಿಸೆಂಬರಲ್ಲಿ ನಾವು ಸೆಷನ್ನಲ್ಲಿ ಹಿಡಿದ್ವಿ. ಇಲ್ಲ ಕೊಟ್ಟಿದ್ದೀವಿ ಅಂದರು, ಬಿಡುಗಡೆ ಮಾಡಿದ್ವಿ. ನಾವು ದಾಖಲೆ ಬಿಡುಗಡೆ ಮಾಡಿದಾಗ ಇಲ್ಲ ಕಣ್ಣು ತಪ್ಪಿನಿಂದ ಆಗಿದೆ ಅಂತಂದ್ರೆ, ಯಾಕಂದ್ರೆ ಇವ್ರ ಕಣ್ಣುಗಳು ಕಾಣಿಸಲ್ಲ. ಅದಕ್ಕೆ ಅವತ್ತೇ ಹೇಳಿದೆ ನಾನು, ಎಲ್ಲಾದ್ರೂ ಹೋಗಿ ಕಣ್ಣುಗಳು ಟೆಸ್ಟ್ ಮಾಡಿಸ್ಕೊ ಬರ್ರಿ, ನಿಮ್ಮ ಕಣ್ಣು ತಪ್ಪಿನಿಂದ ಇವೆಲ್ಲ ಆಗಬಾರ್ದು. ಅದಾದ್ಮೇಲೆ ಸಿಕ್ಕಾಕೊಂಡ್ರು 5,000 ಕೋಟಿ ಹಣ ಬಿಡುಗಡೆ ಆಗೇ ಇರಲಿಲ್ಲ. ಒಂದೇ ತಿಂಗಳಲ್ಲಿ ಮಾಡ್ತೀವಿ ಅಂದ್ರೆ ಇದುವರೆಗೂ ಮಾಡಿಲ್ಲ. ಎಲ್ಲೋಯ್ತು 5,000 ಕೋಟಿ? ಇನ್ನೂ ಅದಕ್ಕೆ ಲೆಕ್ಕ ಕೊಟ್ಟಿಲ್ಲ. ಅದಾದ್ಮೇಲೆ ಈಗ 2,000 ಕೊಡ್ತಿದ್ದು ಇವತ್ತು ಪತ್ರಿಕೆಯಲ್ಲಿದೆ 5.5 ಲಕ್ಷ 3.5 ಲಕ್ಷ ಇರ್ಬೋದು. 3.5 ಲಕ್ಷ ಮಹಿಳೆಯರು ಇದು ಇವತ್ತು ಕೈ ಬಿಡಲಾಗಿದೆ. ಯಾವ ಸಮಿತಿ ಮಾಡಿದ್ರಿ? ರಿಪೋರ್ಟ್ ಯಾರು ಕೊಟ್ಟರು? ಸರ್ವೆ ಯಾರು ಮಾಡಿದ್ರು? ಹೆಂಗ್ ಬಿಟ್ರಿ ನೀವು ಅಂತ ಹೇಳಿ? ನಿಮ್ಮ ಇಷ್ಟಾನುಸಾರ ಯಾರು ಎಲ್ಲ ಕಟ್ ಮಾಡ್ಬಿಡೋದಾ? ಅವ್ರು ಇದ್ದಾರ ಇಲ್ವಾ? ನಿಮಗೆ ಸರ್ವೆ ಮಾಡಿದಾರೆ, ನಿಮಗೆ ರಿಪೋರ್ಟ್ ಕೊಟ್ಟಾರೆ. ಒಂದೇ ಮಾತಿನಲ್ಲಿ ಹೇಳ್ಬಿಡ್ತೇನೆ, ಕಾಂಗ್ರೆಸ್ ಸರ್ಕಾರ ಅನ್ನೋದು ಒಂದು ವಂಚಕರ ಸಂತೆ. ವಂಚನೆ ಮಾಡೋದೇ ಅವ್ರಿಗೆ ಗೊತ್ತಿರೋದು, ಬೇರೆ ಏನು ಗೊತ್ತಿಲ್ಲ. ತಪ್ಪು ಮಾಡೋದು ಇತ್ತೀಚೆಗೆ ಮನುಷ್ಯನ ಗುಣ ಆಗುವುದು. ವ್ಯವಸ್ಥೆಯಲ್ಲಿರ್ತಕ್ಕಂಥವರು ತನ್ನ ಸ್ವಾರ್ಥಕ್ಕಾಗಿ ಅಥವಾ ಹಣ ಪಡ್ಕೊಳ್ಳಿಕ್ಕೆ ಯಾರಾದರೂ ಮಾಡಿ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ತಕ್ಷಣ ಅಂಥವರನ್ನು ಬಲಿಯಾಗ್ತಕ್ಕಂಥ ಕೆಲಸ ಮಾಡಿ. ಇವತ್ತು ಈಗಾಗಲೇ ಅದು CBIಗೆ ಹೋಗಿ ಯಾರು ಮಾಡಿದ್ದಾರೆ ಎಲ್ಲ ಸಿಕ್ಕಾಕೊಂಡಿದ್ದಾರೆ. ಈಗಾಗಲೇ ಕಂಬಿ ಎಣಿಸ್ತಿದ್ದಾರೆ. ಇದು ಆಗಬಾರ್ದಾಗಿತ್ತು. ಯಾಕೆ ಅಂತಂದ್ರೆ ಬಹಳ ಜನ ಯುವಕರ ಭವಿಷ್ಯ, ಮಕ್ಕಳು ಪ್ರಾಣ ಕಳ್ಕೊಂಡಿರ್ತಾರೆ. ಇಲ್ಲ, ಎಲ್ಲವೂ ಸಾಧ್ಯ ಆಗಿದೆ. ನಾವು ಅದು ಯಾವುದನ್ನು ಕೂಡ ಡಿಪೆಂಡ್ ಮಾಡೋದಿಲ್ಲ ನಾವು. ಆದರೆ ಯಾರು ಇಂಥದ್ದನ್ನು ಮಾಡಿದ್ದಾರೆ, ಮುಂದೆ ಅವರಿಗೆ ಕೊಡೋ ಶಿಕ್ಷೆ ಹೆಂಗಿರ್ಬೇಕಂದ್ರೆ, ಮುಂದೆ ಯಾರೂ ಕೂಡ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಇಂಥ ತಪ್ಪನ್ನು ಮಾಡಬಾರ್ದು. ನಾವು ಮಾಡಿದರೆ ನಮ್ಮ ಜೀವನೇ ಹೋಗ್ಬೋದು, ಆ ಭಾವನೆ ಬರುವಂಥ ಶಿಕ್ಷೆಯನ್ನು ಕೇಂದ್ರ ಸರ್ಕಾರ ಕೊಡಬೇಕು. ನ್ಯಾಯಬೆಲೆ ಅಂಗಡಿಗಳಲ್ಲಿ ಬರೀ ಹಿಂದೆ ಬಹಳ ಯೋಚನೆ ಮಾಡಿ ನ್ಯಾಯಬೆಲೆ ಅಂಗಡಿ ಅಂತ ಇಟ್ಟಿದ್ರು ಅದಕ್ಕೆ ಹೆಸರು. ಈಗ ಅಲ್ಲಿ ನ್ಯಾಯನೇ ಇಲ್ಲ. ಈಗೇನಂತ ಹೆಸರು ಇಡಬೇಕು? ಅನ್ಯಾಯ ಬೆಲೆ ಅಂಗಡಿ ಅಂತ ಇಡಬೇಕಾಗುತ್ತೆ. ಮೋದಿ ಅವರು ಕೊಡ್ತಾ ಇರೋ 5 kgನೇ ಇವತ್ತಿಗೂ ಬರ್ತಾ ಇರೋದು.
ಇಲ್ಲಿ ಫುಡ್ ಮಿನಿಸ್ಟರ್ಗೆ ಆ ಫುಡ್ಡೇ ಸರಿ ಇಲ್ಲಂತೆ. ನಾವೇನು ಮಾಡಲಿ? ಎಷ್ಟು ಕೊಡ್ತಾ ಇದ್ದೀರಿ ಅಂತಂದ್ರೆ ಅಷ್ಟೇ. ವಿಡಿಯೋ ನೋಡಿದ್ದೀರಾ? ಎಷ್ಟು ಸೇಮ್. ಏನು ಸೇಮ್ ಸರ್ ಅಂದರೆ ಸೇಮ್ ಅಲ್ಲ ಸರ್. ಮೊದಲು 5 kg ಕೊಡ್ತೀನಿ ಅಂದಿದ್ರಿ, ಮೋದಿ ಅವ್ರದ್ದು 5 kg, ನಿಮ್ಮದು 10 kg ಅಂದಿರಿ. ಎಲ್ಲಿ ಸರ್? ಇಲ್ಲ, 10 kgನೇ ಹೇಳಿದ್ದು. ಆಯಿತು, ಈಗ 10 kg ಸರಿಯಾಗಿ ಕೊಡ್ತಾ ಇದ್ದೀರಾ ಸರ್? ಕೊಡ್ತಾ ಇದ್ದೀವಿ. ಆಮೇಲೆ ಇಲ್ಲ ಸರ್ 5 kg ಅದು ಸೇರ್ತಾ ಇರೋದು, ಅದರಲ್ಲೂ 4 kg ಏನೋ ಇದು ಅಕ್ಕಿ 4 kg, 1 kg ಏನೋ ರಾಗಿ 6 kg ಅಲ್ಲ, ಅದು ಮೊದಲು ಕೊಡೋವಾಗ. ಈಗ ಅದು ತಪ್ಪಿಸ್ಬಿಟ್ಟಿದ್ದಾರಂತೆ. ಅದಕ್ಕೆ 10 kg ಸೇರ್ತಾ ಇಲ್ಲ ಸರ್. ಇಲ್ಲ ಸೇರ್ತಾ ಇದೆ. ಎಷ್ಟು ಕೊಡ್ತಾ ಇದ್ದೀರಿ ಇವಾಗ? ಸೇಮ್. ಅವ್ರಿಗೆ ಸೇಮು ಶೇಮ್ಗೆ ಅರ್ಥ ಗೊತ್ತಿದ್ದಂಗಿಲ್ಲ. ಅದು ಸೇಮ್ ಅಲ್ಲ, ಶೇಮ್ ಅಂತ ಹೇಳ್ಬೇಕು. ಸರ್, ರಾಜ್ಯಾದ್ಯಂತ ಎಕ್ಸ್ಪೋರ್ಟ್ರು ಅವ್ರು ಬಹಳ ಬುದ್ಧಿವಂತಿಕೆ ಮಾಡಿ ಇಡೀ ದೇಶಕ್ಕೆ ಈ ಖಾತಾ ಮಾಡ್ತಾರೆ. ಈ ಖಾತಾ ಅಂದ್ರೇನು? ಈ ಖಾತಾ ಅಂದರೆ ಮೊದಲು ಖಾತಾ ಇರಲಿಲ್ವಾ? ಅದೇ ಖಾತಾನೇ ಆ ಖಾತೆ ಹೋಗಿ ಇವಾಗ ಈ ಖಾತೆ ಮಾಡ್ತಾರೆ. ಆ ಖಾತೆ ಸರಿ ಇತ್ತು, ಈ ಖಾತೆ ಸರಿ ಇಲ್ಲ. ಈಗ ಏನ್ ಮಾಡೋದು? ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ದುಡ್ಡು ಕೊಡದೆ ಏನೂ ನಡೆಯಲ್ಲ, ಅದು ಸರಿ. ಒಂದಕ್ಕೆ 50ರಷ್ಟು 100ರಷ್ಟು ಚಾರ್ಜ್ ಮಾಡ್ತಾವ್ರೆ. ಇವಾಗ ಹೋದ್ರೆ ಹೋಗ್ಲಿ, ಆ ರೈತನಿಗೋ ಯಾರಿಗೋ ಒಬ್ಬನಿಗೆ ಕರೆಕ್ಟಾಗಿ ಸಿಕ್ಕಿಬಿಟ್ರೆ ಅವ್ನು ಖುಷಿ ಪಡ್ತಾನೆ. ದುಡ್ಡು ಇವಾಗ ಯಾರಾದರೂ ಇಲ್ಲಿ ಹೇಳೋದು, ಯಾರಾದರೂ ದುಡ್ಡು ಮುಟ್ಟಿದ್ದಾರೆ ಅಂದ್ರೆ ಸಸ್ಪೆಂಡ್ ಮಾಡಿಬಿಡ್ತೀನಿ ಹಾಗೆ ಈಗ ಅನ್ನೋದು. ದುಡ್ಡು ಇಲ್ದಂತೂ ಏನೂ ಆಗಲ್ಲ. ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಏನೂ ನಡೆಯಲ್ಲ. ಯಾಕೆ? ಏನಂತಂದ್ರೆ ಹೇಳೋದು ಭಯ ಪಡಿಸಕ್ಕೆ, ತಗೊಳ್ಳೋದು ಎಲ್ಲ ತಗೊಳ್ಳೋದೇ. ಬೆಂಗಳೂರು ಸುತ್ತ ಬರ್ರಿ, ಎಷ್ಟು ಆಸ್ತಿಗಳಾಗಿದೆ ತೋರಿಸ್ತೀನಿ. ಅದೊಂದು ಆಗಲಿ. ಈಗ ಆನ್ಲೈನಲ್ಲೇ ತಗೋಬೇಕಲ್ಲ. ಯಾಕೆ ಆನ್ಲೈನಲ್ಲಿ ಸಿಗ್ತಾ ಇಲ್ಲ ಎಲ್ರಿಗೂ? ಇದು ಕೊಡ್ಲಿಲ್ಲ ಅಂದ್ರೆ ಸರ್ವರ್ ಡೌನ್, ಕೊಟ್ರೆ ಸರ್ವರ್ ಅಪ್. ಇದು ವ್ಯವಸ್ಥೆ ಕಾಂಗ್ರೆಸ್. ಥ್ಯಾಂಕ್ ಯು.